ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಒಂದು ಸ್ಥಳದಲ್ಲಿ ಕುರಿಯೊಂದನ್ನ ಮೇಯಿಸ್ತಾ ಇದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತೆ. ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಅಂತ ಕೇಳಿದಾಗ ತಾನು ಮಹಾಕಾಳಿ, ತಾನು ಇಲ್ಲಿ ನೆಲೆಸಿದ್ದು ನನಗೆ ಪೂಜಾ ಕೈಂಕರ್ಯಗಳು ನಡಿಬೇಕು. ಸ್ವತಃ ತಾಯಿಯೇ ಕೇಳ್ಕೊಂಡ ಸ್ಥಳ. ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹದಲ್ಲಿನ ಸಮಸ್ಯೆಗಳಿಗೆ ಪರಿಹಾರವಿರುವ ದಿವ್ಯ ಸ್ಥಳ, ಮಾಟ ಮಂತ್ರ, ವಶೀಕರಣ, ದೃಷ್ಟಿ ಸಮಸ್ಯೆಗಳನ್ನ ಮಟ್ಟ ಹಾಕುವಂತಹ ಕಾಳಿ ಸ್ಥಳ. ಕೇವಲ ನಿಂಬೆಹಣ್ಣು ಮತ್ತು ಬೆಲ್ಲದ ದೀಪಕ್ಕೆ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇರುವಂತಹ ಜಗನ್ಮಾತೆ ಬಂಡಿಕಾಳಮ್ಮನ ಸ್ಥಳ ಇದು. ವೀಕ್ಷಕರೇ, ಬೆಂಗಳೂರಿನಲ್ಲಿ ಅನೇಕ ದೇವಿ ದೇವಾಲಯಗಳಿವೆ. ಅವುಗಳಲ್ಲಿ ಬಂಡೆ ಮಹಾಕಾಳಿ ದೇವಾಲಯವು ಹೆಚ್ಚು ಪ್ರಸಿದ್ಧ ದೇವಾಲಯವಾಗಿದೆ. ಈ ಬಂಡೆ ಮಹಾಕಾಳಿ ದೇವಸ್ಥಾನದ ವಿಶೇಷತೆಗಳೇನು? ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಮುಂಜಾನೆಯೇ ಏಕೆ ಹೋಗಬೇಕು? ದೇವಾಲಯದ ಇತಿಹಾಸ ಮತ್ತು ಮಹತ್ವ ಏನು? ಬನ್ನಿ ತಿಳ್ಕೊಳ್ಳೋಣ.